ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದಿರುವಂಥ ದುರಂತ ಹೇಗೆ ಸಂಭವಿಸಿತು, ಯಾಕೆ ಸಂಭವಿಸಿತು, ಯಾರದು ಲೋಪ, ಇವೆಲ್ಲವೂ ಕೂಡ ವಿಶ್ಲೇಷಣೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಇದೀಗ ಬೈಸರನ್ ಕಣಿವೆಗೆ ಕಾಕಿಯ ಪರ್ಮಿಷನ್ ಇಲ್ಲದೆ ಟೂರಿಸ್ಟ್ ಹೋಗಿದ್ರಾ? ಈ ಬಗ್ಗೆ ಪ್ರಶ್ನೆ ಎದ್ದು ಕೂರ್ತಾ ಇದೆ. ಅಲ್ಲಿ ಹೋಗಲಿಕ್ಕೆ ಪರ್ಮಿಷನ್ ಬೇಕಿತ್ತು, ಪೊಲೀಸರ ಬಳಿ ಪರ್ಮಿಷನನ್ನು ತೆಗೆದುಕೊಂಡಿರಲಿಲ್ಲ ಟೂರಿಸ್ಟ್ ಅಂತ ಹೇಳಿ. ಅನುಮತಿ ಇಲ್ಲದೆ ಪ್ರವಾಸಿ ತಾಣವನ್ನು ಓಪನ್ ಮಾಡಲಾಗಿತ್ತು ಎನ್ನುವ ಮಾಹಿತಿ ಇದೆ. ದಾಳಿಗೂ ಮುನ್ನ 2 ದಿನದಲ್ಲಿ 1000ಕ್ಕೂ ಹೆಚ್ಚು ಜನ ಭೇಟಿ ಕೊಟ್ಟಿದ್ದಾರೆ. ಕಣಿವೆಯ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಮ್ಯುನಿಕೇಷನ್ ಸಿಗ್ನಲ್ಲೇ ಸಿಕ್ಕಿಲ್ಲ. ದಾಳಿಯ ಹಿಂದಿನ 5 ದಿನಗಳಲ್ಲಿ ಯಾವುದೇ ಸಿಗ್ನಲ್ ಪತ್ತೆಯಾಗಿಲ್ಲ. ಆದರೂ ಕೂಡ ಒಂದು ಅನುಮಾನ ಹಾಗೆ ಹುಟ್ಟಿಕೊಳ್ಳಬಹುದೇನೋ ಗೊತ್ತಿಲ್ಲ. ಆದರೆ ಪಹಲ್ಗಾಮ್ನಿಂದ ಬೈಸರನ್ ಕಣಿವೆಗೆ ಹೋಗುವ ಮಾರ್ಗ ಮಧ್ಯೆ ಆ ಪ್ರವಾಸಿ ತಾಣ ಬಂದಾಗಿತ್ತು ಅನ್ನೋದಕ್ಕೆ ಯಾವ ಕುರುಹುಗಳು ಕೂಡ ಕಾಣಿಸೋದಿಲ್ಲ. ಪ್ರವಾಸಿ ತಾಣ ಓಪನ್ ಆಗಿದೆ, ಪ್ರವಾಸಿಗರಿದ್ದಾರೆ, ಹೋಟೆಲ್ಗಳಿದ್ದಾವೆ, ಕುದುರೆ ಸವಾರಿ ಮಾಡಲಿಕ್ಕೆ ವ್ಯವಸ್ಥೆ ಇದೆ, ದಾರಿಯುದ್ದಕ್ಕೂ ಕೂಡ ಅಲ್ಲಲ್ಲಿ ರೆಸ್ಟೋರೆಂಟ್ಗಳು ಸಿಗುತ್ತೆ, ಅನೇಕ ಜನ ಪ್ರವಾಸಿಗರು ಬಂದು ಆ ತಾಣವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಬಂದ್ ಮಾಡಲಾಗಿದ್ದಂಥ, ನಿಷೇಧಕ್ಕೊಳಪಟ್ಟಿದ್ದಂಥ, ಅಲ್ಲಿ ಪ್ರವೇಶ ನಿಷಿದ್ಧಗೊಳಿಸಿದ್ದಂಥ ವಾತಾವರಣ ಖಂಡಿತ ಇರಲಿಲ್ಲ. ಪೊಲೀಸ್ ಅನುಮತಿ ಬೇಕು ಎನ್ನುವ ವಿಚಾರ ಇದೆಯಲ್ಲ, ಅದು ಖುದ್ದು ಈ ಬೈಸರನ್ನ ಪಿಕ್ನಿಕ್ ಸ್ಪಾಟ್ಗೆ ಹೋಗುವಂಥ ಜನರಿಗೂ ಕೂಡ ಗೊತ್ತಿತ್ತೋ ಗೊತ್ತಿಲ್ವೋ? ಖಂಡಿತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಹಾಗೆ ಪರ್ಮಿಷನ್ ತೆಗೆದುಕೊಂಡು ಹೋಗಲೇಬೇಕು ಅಂತ ಹೇಳಿದ್ರೆ ಅದನ್ನು ನಿಯಮಾನುಸಾರ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇತ್ತು. ಬಟ್ ಇಲ್ಲೆಲ್ಲೂ ಕೂಡ ಆ ಕಂಡೀಷನ್ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಹೀಗಾಗಿ ಪಹಲ್ಗಾಮ್ನ ಈ ಬೈಸರನ್ ಕಣಿವೆಗೆ ಹೋಗುವಂಥ ಜನರು ಯಾರೂ ಕೂಡ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ. ಸಾವಿರಾರು ಜನ ಸೇರುವಂಥ ಆ ಪ್ರದೇಶದಲ್ಲಿ ಪೊಲೀಸರಿರಲಿಲ್ಲ, ಒಂದು ಪೊಲೀಸ್ ಚೌಕಿ ಇರಲಿಲ್ಲ, ಯಾವುದೇ ಸೈನಿಕರಿರಲಿಲ್ಲ. ಒಂದು ರೀತಿ ಪ್ರವಾಸಿಗರು, ಅಲ್ಲಿನ ಸ್ಥಳೀಯರು, ಅಲ್ಲಿನ ಅಂಗಡಿ ಮುಂಗಟ್ಟು ರೆಸ್ಟೋರೆಂಟ್ಗಳನ್ನು ಹೊರತುಪಡಿಸಿದರೆ ಬೇರೆ ಯಾವ ರಕ್ಷಣಾ ಭದ್ರತಾ ಸಿಬ್ಬಂದಿ ಅಲ್ಲಿರಲಿಲ್ಲ. ಬಟ್ ಇದೀಗ ತನಿಖೆಯನ್ನು ಮಾಡ್ತಾ ಹೋದಾಗ ಅಲ್ಲಿ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನುವ ಅಂಶ ಈಗ ಗಮನಕ್ಕೆ ಬರ್ತಾ ಇದೆ. ಆ ಅಂಶವನ್ನು ಮೊದಲೇ ಜಾರಿಗೊಳಿಸಿದರೆ, ಅನುಮತಿಯನ್ನು ತೆಗೆದುಕೊಂಡವರಿಗೆ ಮಾತ್ರ ಪ್ರವೇಶ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದರೆ, ಅಥವಾ ಅಲ್ಲೊಬ್ಬ ಸೆಕ್ಯೂರಿಟಿಯನ್ನು ನೇಮಕ ಮಾಡಿದರೆ ಯಾಕೆ ಆ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾ ಇದ್ರು? ಖಂಡಿತವಾಗೂ ಆ ಪ್ರವೇಶಕ್ಕೆ ಅನುಮತಿಯೇ ಸಿಗ್ತಾ ಇರಲಿಲ್ಲ, ದುರಂತಕ್ಕೂ ಅವಕಾಶ ಖಂಡಿತ ಸಿಗ್ತಾ ಇರಲಿಲ್ಲ.